ಹಾಯ್ ಗಾಯ್ಸ್, ನಮ್ಮ ಅಕ್ಕದ ಎಕ್ಸಾಮ್ ಇತ್ತು. ಸೊ ನಮ್ಮ ಅಕ್ಕ ಎಕ್ಸಾಮ್ ಮುಗಿಸ್ಕೊಂಡು ನಾವು ಇವಾಗ ಹೋಗ್ತಿದ್ವಿ. ಆಲ್ರೆಡಿ ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿ ರೀಚ್ ಆಗಿದೆ. ಸೊ ಗಾಯ್ಸ್, ಇವಾಗ ನಾವು ಬಂದು ರೆಸಾರ್ಟ್ ಹತ್ರ ರೀಚ್ ಆಗಿದ್ದೀವಿ. ರೆಸಾರ್ಟ್ ಹೇಗಿದೆಯಾ ಅಂತ ನೋಡ್ತಾ ಇದ್ವಿ. ಅಷ್ಟರಲ್ಲಿ ಮಹೇಶಣ್ಣ ಮತ್ತು ಭರತಣ್ಣ ಡೋರಲ್ಲಿ ನಿಂತ್ಕೊಂಡು ನಮ್ಗೆ ವೆಲ್ಕಮ್ ಮಾಡೋಕೆ ಆಯ್ತಾಯಿದ್ರು. ಎಷ್ಟು ಫನ್ನಿಯಾಗಿ ವೆಲ್ಕಮ್ ಮಾಡ್ತಿದ್ದಾರೆ ನಮಗೆ ಅವರು. ಸೊ ಇವಾಗ ರೆಸಾರ್ಟ್ ಒಳಗಡೆ ಬಂದು ರೆಸಾರ್ಟ್ ಫಾರ್ಮಾಲಿಟೀಸ್ ಅದೇ ಆಧಾರ್ ಕಾರ್ಡ್ ನಂಬರ್ ಎಲ್ಲ ಕೊಟ್ಬಿಟ್ಟು ಇವಾಗ ಎಲ್ಲರಿಗೂ ಸಿಗ್ನೇಚರ್ ಆಗ್ತಾ ಇದ್ದಾರೆ. ನಮ್ಮ ಅಕ್ಕರದ್ದು ಎಲ್ಲರ ಹೆಸರು ಬರೆದಿದ್ರು. ಸೊ ಈಗ ಫಾರ್ಮಾಲಿಟೀಸ್ ಎಲ್ಲ ಮುಗಿಸಿದ ತಕ್ಷಣ ನಮಗೆ ರೆಸಾರ್ಟಿಂದ ಪಿಂಕ್ ಕಲರ್ ಟ್ಯಾಗ್ ಕೊಡ್ತಾರೆ. ನಾವು ಟೆಂಟ್ ಸ್ಟೇ ಅಂತ ನಮಗೆ ಪಿಂಕ್ ಕಲರ್ ಕೊಡ್ತಾರೆ. ಸೊ ಇವಾಗ ನಾವೆಲ್ಲರೂ ಒಬ್ಬೊಬ್ರಿಗೆ ಟ್ಯಾಗ್ ಹಾಕ್ಕೊತಿದ್ದೀವಿ. ಸೊ ಎಲ್ಲರೂ ಟ್ಯಾಗ್ ಹಾಕೊಂಡು ಕುತ್ಕೊಂಡಿದ್ವಿ. ಲಿಕ್ಕಿ ಮತ್ತೆ ನನ್ನ ತಂಗಿ ಬಂದ್ಬಿಟ್ಟು ವೀವ್ ಹೆಂಗಿದೆ ಅಂತ ನೋಡ್ತಿದ್ದಾರೆ. ಸೊ ಲಿಕ್ಕಿ ಬಂದ್ಬಿಟ್ಟು ಫಸ್ಟ್ ಟೈಮ್ ಕ್ಯಾಮ್ರಾ ಮುಂದೆ ಬಂದಿದ್ದಾನೆ. ಹೇಳು ಭುವನ್ ನಮ್ಮ ಬಾವಾಗಿ ಏನ್ ಜ್ಯೂಸು ಅಂತ ಇದು ತಿಂತಾ ಇದ್ದಾನೆ. ಸೊ ಅಷ್ಟರಲ್ಲಿ ಪುರುಷಕ ಮತ್ತೆ ಸುಷ್ಮಿತಾ ಅಕ್ಕ ಅಂತ ಬಂದ್ರು. ಬೇಗ ಬಂದಿದ್ರಲ್ಲ, ಸೊ ನಾವು ಬರ್ತಿದೀವಿ ಅಂತ ವೆಲ್ಕಮ್ ಮಾಡೋಕ್ಕೆ ಅಂತ ಬಂದಿದ್ರು. ನಾವು ವೈಟ್ ವ್ಯಾಲಿ ರೆಸಾರ್ಟಿಗೆ ಬಂದಿದ್ದೀವಿ. ಈಗ ಟೈಮ್ ಒಂದು ಅರೌಂಡ್ 7 o'clock ಆಗಿದೆ. ವ್ಯೂಸ್ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಇನ್ನೊಂದು ಹಾಫ್ ಅನ್ ಅವರಲ್ಲಿ ಫೈರ್ ಕ್ಯಾಂಪ್ ಸ್ಟಾರ್ಟ್ ಆಗುತ್ತೆ. ಅದನ್ನು ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ. ಸೊ ಎಂಟ್ರಿ ಆಗ್ತಿದ್ದಂಗೆ ಬಸವನ ಸ್ಟ್ಯಾಚ್ಯೂ ಇದೆ. ಇವಾಗ ತುಂಬ ಅಂದರೆ ತುಂಬ ಟೆಂಟ್ಸ್ ಎಲ್ಲ ಇತ್ತು. ಸೊ ಇದರಲ್ಲಿ ನಮ್ಮ ಟೆಂಟ್ ಯಾವುದು ಅಂತ ನೋಡ್ತಿದ್ದೀವಿ. ನಮ್ಮ ಲಗೇಜಸ್ ಎಲ್ಲ ಅಲ್ಲಿ ಇಡೋಣ ಅಂತ. ಸೊ ಈಗ ಲಗೇಜ್ ಎಲ್ಲ ನಮ್ಮ ಟೆಂಟಲ್ಲಿ ಇಕ್ಕಿ ರೆಸಾರ್ಟ್ ಹೇಗಿದೆ ನೋಡೋಣ ಅಂತೆಲ್ಲರೂ ಒಂದು ವಾಕ್ ಹೋಗ್ತಿದ್ದೀವಿ. ಸೊ ನೈಟ್ ಲೈಟಿಂಗ್ಸಿಂದ ಸ್ವಿಮ್ಮಿಂಗ್ ಪೂಲ್ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಇದು ಈ ಕಡೆ ಬಂದ್ಬಿಟ್ಟು ಪೂಲ್ ರೂಮ್ಸ್ ಅಂತ. ಇದು ಒಂದೊಂದು ರೂಮ್ಸಲ್ಲಿ ಕೂಡ ಚಿಕ್ಕ ಚಿಕ್ಕ ಪೂಲ್ ಇದೆ. ಸೊ ಇದನ್ನ ಪೂಲ್ ರೂಮ್ ಅಂತ ಹೇಳ್ತಾರೆ. ನೋಡೋಕ್ಕಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇಲ್ಲೊಂದು ಬಾವಿ ಇದೆ. ಸೊ ಇದರಲ್ಲೇ ಒಂದು ಆ್ಯಕ್ಟಿವಿಟೀಸ್ ಥರ ಮಾಡಿದ್ದಾರೆ. ಸೊ ಇದನ್ನ ಬೆಳಗ್ಗೆ ಆಡೋಣ. ಸೊ ಸ್ವಿಮ್ಮಿಂಗ್ ಪೂಲ್ ಹತ್ರ ನೋಡಿಕೊಂಡು ನೆಕ್ಸ್ಟು ನಾವು ಡೈನಿಂಗ್ ಹಾಲ್ ಹತ್ರ ಹೋಗ್ತಿದ್ದೀವಿ. ಡಿನ್ನರ್ ಏನೇನು ರೆಡಿ ಆಗಿದೆ ನೋಡೋಣ ಅಂತ, ಮತ್ತು ಹೇಗಿದೆ ಅಂತ ನೋಡೋಣ ಅಂತ ಹೋಗ್ತಿದ್ದೀವಿ. ಈ ಕಡೆ ಬಂದ್ಬಿಟ್ಟು ಇಂಡೋರ್ ಗೇಮ್ಸ್ ಇದೆ. ಇಂಡೋರ್ ಗೇಮ್ಸ್ ರೂಮ್ ಕಡೆ ಹೋಗ್ತಿದ್ರೆ ಪೇಂಟಿಂಗೇ ಎಷ್ಟು ಲುಕ್ಕಾಗಿದೆ. ಸೊ ಇಂಡೋರ್ ಗೇಮ್ಸ್ ತುಂಬ ಇದೆ ಇಲ್ಲಿ. ತುಂಬ ಜನ ಆಡ್ತಿದ್ರು. ಸೊ ನಾವು ಗೇಮ್ಸ್ ಆಡಬೇಕಾದ್ರೆ ಇವರು ಬೇಬಿಕಾರ್ನ್ ಮಂಚೂರಿ ಕೊಟ್ಟರು. ಇವರೆಲ್ಲ ಟೇಸ್ಟ್ ಮಾಡ್ತಿದ್ದಾರೆ ಇಲ್ಲಿ ಫುಡ್ ಹೇಗಿರುತ್ತೆ ಅಂತ. ಸೊ ಒಂದು ದೊಡ್ಡಮ್ಮ ಇವ್ರ ಜೊತೆ ಕ್ಯಾರಮ್ ಆಡ್ತಿದ್ದಾರೆ. ನಮ್ಮ ಗೇಮ್ಸ್ ಆಡಲ್ಲ, ಅದು ಇವ್ರ ಜೊತೆ ಆಡ್ತಿದ್ದಾರೆ. ಒಬ್ಬೊಬ್ಬರು ಒಂದೊಂದು ಗೇಮ್ ಟ್ರೈ ಮಾಡ್ತಿದ್ದಾರೆ. ಸೊ ಇವನ ಗುರಿ ಇಟ್ಟು ಹೊಡಿಯೋಕೆ ಹೋಗ್ತಾರೆ, ಬೀಳ್ತಾನೆ ಇಲ್ಲ. ಸೊ ಫೈರ್ ಕ್ಯಾಂಪ್ ಸ್ಟಾರ್ಟ್ ಆಯಿತು. ತುಂಬ ಅಂದರೆ ತುಂಬ ಜನ ಬಂದಿದ್ರು ಸಾಟರ್ಡೇ ಅವತ್ತು. ಸೊ ವೀಕೆಂಡ್ ಅಂತ ಎಲ್ಲ ಕಂಪನಿ ಕಡೆಯಿಂದ ತುಂಬ ಜನ ಬಂದಿದ್ರು. ಸೊ ಇವರೆಲ್ಲ ನಿಂತ್ಕೊಂಡು ಕಾಯ್ತಾ ಇದ್ದಾರೆ ಚೇರ್ಸಲ್ಲಿಲ್ಲ ಅಂತ. ನೆಕ್ಸ್ಟ್ ಅವ್ರು ಟೇಬಲ್ ತಂದು ಹಾಕ್ತಾರೆ. ಸೊ ಇವಾಗಲೂ ಮುಂದೆ ಹೋಗಿ ಕುತ್ಕೊಳ್ಳೋಣ ಅಂತ. ಸೊ ಇವಾಗ ನಾವು ಬಂದು ಮುಂದೆ ಕುತ್ಕೊಂಡಿದ್ದೀವಿ ಫೈರ್ ಕ್ಯಾಂಪ್ ಮುಂದೆ. ಆ ಚಳಿಯಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಫೈರ್ ಕ್ಯಾಂಪ್ ಮುಗಿಸ್ಕೊಂಡು ಡಿನ್ನರ್ ಮಾಡೋಣ ಅಂತ ಬಂದ್ವಿ. ಸೊ ಎಲ್ಲರೂ ನಾನ್ ವೆಜ್ ತಿಂತಾಯಿದ್ದೀವಿ. ನಮ್ಮಮ್ಮ ಮತ್ತು ಸುಷ್ಮಿತಾ ಅಕ್ಕ ಮಾತ್ರ ವೆಜ್ ತಿಂದಿದ್ದು. ಸಾಟರ್ಡೇ ಆಗಿರೋದ್ರಿಂದ ಅವರು ನಾನ್ ವೆಜ್ ತಿನ್ನಲ್ಲ. ಸೊ ಯಾಕೆ ಆಲ್ರೆಡಿ ತಿಂದು ಎದ್ದು ಹೋಗ್ತಾ ಇದ್ದಾರೆ. ಸೊ ಡಿನ್ನರ್ ಮಾಡ್ಕೊಂಬಂದಿದ್ದಾದ್ಮೇಲೆ ಎಲ್ಲ ಡ್ಯಾನ್ಸ್ ಆಡ್ತಿದ್ದೀವಿ. ನಮ್ಮ ಗ್ರೂಪಲ್ಲಿ ಮೋನಿಶಾ ಅಕ್ಕ ಮತ್ತು ಮಹೇಶನ ಬಂದ್ಬಿಟ್ಟು ಗುಡ್ ಡ್ಯಾನ್ಸರ್ಸ್. ಸೊ ನಮ್ಮ ಲಿಕ್ಕಿ ಬಂದ್ಬಿಟ್ಟು ಯಾವತ್ತು ಡ್ಯಾನ್ಸ್ ಆಡಿಲ್ಲ. ಡ್ಯಾನ್ಸ್ ಮಾಡ್ತಾ ಫಸ್ಟ್ ಟೈಮ್ ನಾವು ನೋಡ್ತಾ ಇರೋದು. ಸೊ ಈಗ ನಾವು ದಂಶರಾತ್ಸ್ ಆಡ್ತಿದ್ದೀವಿ. ಮತ್ತು ನಮ್ಮ ಅಕ್ಕದು ಮತ್ತು ನಮ್ಮ ಬಾಬಾದು ನವಂಬರಲ್ಲಿ ಮದುವೆ ಇದೆ. ಅದಕ್ಕೆ ಅವ್ರು ಡೇರ್ ಕೊಟ್ಟಿದ್ವಿ ಪ್ರಪೋಸ್ ಮಾಡಿ ಅಂತ. ಅದರಿಂದ ತುಂಬ ಜನ ಬಂದಿದ್ರು. ಸೊ ಇವರೆಲ್ಲ ನಿಂತ್ಕೊಂಡು ಕಾಯ್ತಾ ಇದ್ದಾರೆ ಚೇರ್ಸಲ್ಲಿಲ್ಲ ಅಂತ. ನೆಕ್ಸ್ಟ್ ಅವ್ರು ಟೇಬಲ್ ತಂದು ಹಾಕ್ತಾರೆ. ಸೊ ಇವಾಗಲೂ ಮುಂದೆ ಹೋಗಿ ಕುತ್ಕೊಳ್ಳೋಣ ಅಂತ. ಸೊ ಇವಾಗ ನಾವು ಬಂದು ಮುಂದೆ ಕುತ್ಕೊಂಡಿದ್ದೀವಿ ಫೈರ್ ಕ್ಯಾಂಪ್ ಮುಂದೆ. ಆ ಚಳಿಯಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಫೈರ್ ಕ್ಯಾಂಪ್ ಮುಗಿಸ್ಕೊಂಡು ಡಿನ್ನರ್ ಮಾಡೋಣ ಅಂತ ಬಂದ್ವಿ. ಸೊ ಎಲ್ಲರೂ ನಾನ್ ವೆಜ್ ತಿಂತಾಯಿದ್ದೀವಿ. ನಮ್ಮಮ್ಮ ಮತ್ತು ಸುಷ್ಮಿತಾ ಅಕ್ಕ ಮಾತ್ರ ವೆಜ್ ತಿಂದಿದ್ದು. ಸಾಟರ್ಡೇ ಆಗಿರೋದ್ರಿಂದ ಅವರು ನಾನ್ ವೆಜ್ ತಿನ್ನಲ್ಲ. ಸೊ ಯಾಕೆ ಆಲ್ರೆಡಿ ತಿಂದು ಎದ್ದು ಹೋಗ್ತಾ ಇದ್ದಾರೆ.
ಸೊ ಡಿನ್ನರ್ ಮಾಡ್ಕೊಂಡು ಬಂದಿದ್ದಾದ್ಮೇಲೆ ಎಲ್ಲ ಡ್ಯಾನ್ಸ್ ಆಡ್ತಿದ್ದೀವಿ. ನಮ್ಮ ಗ್ರೂಪಲ್ಲಿ ಮೋನಿಶಾ ಅಕ್ಕ ಮತ್ತು ಮಹೇಶನ ಬಂದುಬಿಟ್ಟು ಗುಡ್ ಡ್ಯಾನ್ಸರ್ಸ್. ಸೊ ನಮ್ಮ ಲಿಕ್ಕಿ ಬಂದುಬಿಟ್ಟು ಇವತ್ತು ಡ್ಯಾನ್ಸ್ ಆಡಿಲ್ಲ, ಡ್ಯಾನ್ಸ್ ಮಾಡ್ತಾ ಫಸ್ಟ್ ಟೈಮ್ ನಾವು ನೋಡ್ತಾ ಇರೋದು. ಸೊ ಈಗ ನಾವು ದಂಶರಾತ್ಸ್ ಆಡ್ತಿದ್ದೀವಿ. ಮತ್ತು ನಮ್ಮ ಅಕ್ಕದು ಮತ್ತು ನಮ್ಮ ಬಾಬಾದು ನವಂಬರಲ್ಲಿ ಮದುವೆ ಇದೆ, ಅದಕ್ಕೆ ಅವ್ರು ಡೇರ್ ಕೊಟ್ಟಿದ್ವಿ ಪ್ರಪೋಸ್ ಮಾಡಿ ಅಂತ. ಸೊ ನಾವು ಅದು ಇದು ಗೇಮ್ಸ್ ಆಡ್ಕೊಂಡು ಹಂಗೆ ಟೈಮ್ ಆಗೋಯ್ತು. ಟೈಮ್ ಅರೌಂಡ್ 1:30 ಆಗಿದೆ, ಯಾರಿಗೂ ನಿದ್ದೆ ಬಂದಿಲ್ಲ. ಸೊ ಎಲ್ಲರೂ ಸ್ವಿಮ್ಮಿಂಗ್ ಹತ್ರ ಬಂದಿದ್ದೀವಿ. ತುಂಬ ಅಂದರೆ ತುಂಬ ಚಳಿ ಆಗ್ತಿತ್ತು. ಸೊ ಮಾರ್ನಿಂಗ್ ಎದ್ದ ತಕ್ಷಣ ಕಾಫಿ ಕುಡಿತಾ ಇದ್ದೀವಿ. ಕಾಫಿ ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಎಲ್ಲರೂ ಕಾಫಿ ಕುಡಿದ್ವಿ. ಸೊ ಮೇಲೆ ಹೋಗ್ಬಿಟ್ಟು ವ್ಯೂ ಹೇಗಿದೆ ನೋಡೋಣ ಅಂತ ಹೋಗ್ತಿದ್ದೀವಿ. ಪಕ್ಕದಲ್ಲೇ ನಂದಿ ಹಿಲ್ಸ್ ಅವರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿದೆ ವ್ಯೂ. ಇದು ಸ್ನೋ ಎಲ್ಲ ಫುಲ್ಲು ಬೆಟ್ಟದ ಮೇಲೆ ಹಾಗೆ ಕೂತಿದೆ, ಮುಂದೆನೇ ಇರೋದು. ಸೊ ಕಾಫಿ ಎಲ್ಲ ಆದಮೇಲೆ ಬಂದೆಲ್ಲ ಟೆಂಟ್ ಹತ್ರ ಕುತ್ಕೊಂಡಿದ್ವಿ. ನೆಕ್ಸ್ಟು ಬ್ರಷ್ ಮಾಡೋಣ ಅಂತ ಎಲ್ಲ ಹುಡುಕ್ತಿದ್ದೀವಿ. ಸೊ ಇಲ್ಲಿ ರೆಸ್ಟ್ ರೂಮ್ ಅಷ್ಟೇ ತುಂಬ ಅಂದರೆ ತುಂಬ ಕ್ಲೀನಾಗಿದೆ. ಪೇಂಟಿಂಗ್ಸ್ ಅಂತೂ ಸಖತ್ತಾಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೆನ್ನೆ ನೈಟ್ ಹೇಳಿದ್ನಲ್ವ ಇಲ್ಲೊಂದು ಬಾವಿ ಇದೆ ಅಂತ, ಅದೇ ಏರಿಯಾ ಇದು. ಸೊ ಮಾರ್ನಿಂಗ್ ಬಂದುಬಿಟ್ಟು ಎಲ್ಲರೂ ನೋಡ್ತಿದ್ದಾರೆ. ಫುಲ್ ಕ್ಲೈಮೇಟ್ ಎಲ್ಲ ಕೋಲ್ಡ್ ಆಗಿದೆ, ಸ್ವಿಮ್ಮಿಂಗಲ್ಲಿ ಇಳಿಯೋದ ಬೇಡ ಅಂತ ಆಲ್ರೆಡಿ ಸ್ವಲ್ಪ ಜನ ಇಳಿದಿದ್ರು. ಬ್ರೇಕ್ಫಾಸ್ಟಿಗಿನ್ನ 20 ಮಿನಿಟ್ಸ್ ಇದೆ ಅಂತಂದರು. ಸೊ ನಾವು ಎಲ್ಲ ಓಡಾಡ್ಕೊತಾ ಇದ್ದೀವಿ, ಇನ್ನು ಏನೇನು ಆಗ್ತಿದೆ, ರೆಡಿ ಆಗ್ತಿದೆಯಾ ಇಲ್ವಾ ಅಂತೆಲ್ಲ ಚೆಕ್ ಮಾಡ್ತಿದ್ದೀವಿ. ಎಲ್ಲರೂ ಓಡಾಡಿಕೊಂಡು ನಾವು ಫನ್ ಮಾಡ್ತಾ ಇದ್ವಿ. ಸೊ ಇವಾಗ ಸ್ವಿಮ್ಮಿಂಗ್ ಪೂಲ್ ಹತ್ರ ನೋಡ್ತಾ ಇದ್ದೀವಿ ಇಳಿಯೋದ ಬೇಡ ಅಂತ. ಸೊ ಅಷ್ಟರಲ್ಲಿ ಬ್ರೇಕ್ಫಾಸ್ಟ್ ರೆಡಿ ಆಯಿತು. ನಾನು ಲೈಟಾಗಿ ಫುಡ್ ತಿನ್ನೋದ್ರಿಂದ ನಾನು ಕೇಸರಿ ಬಾತು, ಪಲಾವು ಮತ್ತು ಫ್ರೂಟ್ಸ್ ಹಾಕ್ಕೊಂಡಿದ್ದೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಆಮೇಲೆ ಗ್ರೀನ್ ಟೀ ಟೇಸ್ಟ್ ಮಾಡಿದೆ, ಅದು ತುಂಬ ಚೆನ್ನಾಗಿತ್ತು. ಎಲ್ಲರೂ ಬ್ರೇಕ್ಫಾಸ್ಟ್ನ ತುಂಬ ಚೆನ್ನಾಗಿದೆ ಅಂತ ಎಂಜಾಯ್ ಮಾಡ್ಕೊಂಡು ತಿಂತಿದ್ದಾರೆ. ಎಲ್ಲರೂ ಟೀ ಕೂಡ ಟ್ರೈ ಮಾಡ್ತಾರೆ, ತಿಂದಾದ್ಮೇಲೆ ಗ್ರೀನ್ ಟೀ ಇಕ್ಕಿರ್ತಾರೆ. ಸೊ ಎಲ್ಲರೂ ಟೀ ಕುಡ್ದು ಆಮೇಲೆ ಮತ್ತೆ ಮೇಲೆ ಹೋದ್ವಿ. ಸೊ ಮೇಲೆಗಡೆ ಬಂದ್ಬಿಟ್ಟು ಹಿಲ್ ವೀವ್ ರೂಮ್ಸ್ ಇತ್ತು, ನಾವು ನೈಟ್ ನೋಡೋಕ್ಕಾಗಿಲ್ಲ. ಸೊ ಇವಾಗ ರೂಮ್ ಒಳಗಡೆ ಹೇಗಿದೆ ನೋಡೋಣ ಬಂದು, ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ರು. ಸೊ ಒಂದು ಬೆಡ್ 2 ಬೆಡ್ಸ್ ಇರುತ್ತೆ, ಮೇಲೆ ಒಂದು ಕೆಳಗಡೆ ಒಂದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ, ಹೈಜೀನ್ ಆಗಿದೆ. ಅಟ್ಯಾಚ್ ಬಾತ್ರೂಮ್ ಕೂಡ ಒಳಗಡೆನೇ ಇದೆ. ಮತ್ತು ಪಕ್ಕದಲ್ಲಿ ಆಚೆ ನೋಡಿದ್ರೆ ಬಾಲ್ಕನಿನೂ ಇತ್ತು. ಬಾಲ್ಕನಿಯಿಂದ ವೀವ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಫುಲ್ ಏರಿಯಾ ಅಂತೂ ಫುಲ್ ಕವರ್ ಆಗಿದೆ. ಸೊ ಆಚೆಯಿಂದ ನೋಡಿದ್ರೆ ಫುಲ್ ಅಂದರೆ ಫುಲ್ ಏನೇನಿದೆ ಅಂತ ನೀಟಾಗಿ ಕಾಣಿಸುತ್ತೆ ಬಾಲ್ಕನಿಯಿಂದ. ಸೊ ಇವಾಗ ನಾವೆಲ್ಲ ರೂಮ್ಸ್ ನೋಡಬೇಕಾದ್ರೆ ನನ್ನ ತಂಗಿ ಮತ್ತು ಲಿಕ್ಕಿ ಬಂದುಬಿಟ್ಟು ಒಳ್ಳೆ ಕೋತಿಗಳ ಥರ ಯಾವಾಗಲೂ ಗೇಮ್ ಆಡ್ಕೊಂಡಿರ್ತಾರೆ ಅವರು. ಸೊ ಅವರು ಗೇಮ್ ಸ್ಟಾಪೇ ಮಾಡಿದ್ರೆ ಕಂಟಿನ್ಯೂಸ್ ಆಗಿ ಅದನ್ನೇ ಆಡ್ತಿದ್ರು. ನಾವೆಲ್ಲ ನೋಡಿ ನಗ್ತಾಯಿದ್ರಿ, ಹಿಂಗೆ ಕಿತ್ಲಾಡ್ಕೊಂಡು ಓಡಾಡ್ಕೊಂಡು ಆಡ್ತಾನೇ ಇದ್ರು ಅವರು. ಇವ್ರು ಆಡಬೇಕಾದ್ರೆ ನಾವಂತೂ ಫುಲ್ಲು ಮಜಾ ತೊಗೊತಾ ಇದ್ವಿ. ಇದರಲ್ಲಿ ಏನು ಫನ್ನಿ ಅಂದರೆ ಇವ್ರಿಬ್ರು ಜಗಳ ಆಡಬೇಕಾದ್ರೆ ಪಕ್ಕದಲ್ಲಿ ನಮ್ಮ ಬಾಬಾ ಅಂತೂ ನೋಡಿ ಇನ್ನೂ ಮಜಾ ತೊಗೊತಾ ಇದ್ರು. ಹಂಗೆ ಈ ಕಡೆ ಒಂದು ಬ್ಯಾಚ್ ಬಂದುಬಿಟ್ಟು ಫುಲ್ ಎಂಜಾಯ್ ಕ್ರಿಕೆಟ್ ಆಡ್ತಿದ್ರು. ಇನ್ನೊಂದು ಕಡೆ ನಾನು ಹೇಳಿದ್ನಲ್ಲ ನೈಟು ಒಂದು ಬಾವಿಯಲ್ಲಿ ಒಂದು ಆ್ಯಕ್ಟಿವಿಟಿ ಇದೆ ಅಂತ. ಸೊ ಇದೇ ಆ್ಯಕ್ಟಿವಿಟಿ, ಅದನ್ನ ಸೊ ಇದು ಆ್ಯಕ್ಟಿವಿಟಿ ಬಂದುಬಿಟ್ಟು ಆನೆಯಿಂದ ಮೇಲೆ ಹತ್ಕೊಂಡು ಹೋಗಬೇಕು. ಮತ್ತು ಸಡನ್ನಾಗಿ ನಮ್ಮನ್ನ ಕೆಳಗಡೆ ಡ್ರಾಪ್ ಮಾಡ್ತಾರೆ. ಆವಾಗ ಸಡನ್ನಾಗಿ ಹೆಂಗೆ ಬೀಳ್ತಾರೆ ಅಂತ ನೋಡಿ. ಸೊ ಈಗ ಬೀಳ್ತಾರೆ ಸಡನ್ನಾಗಿ. ಸೊ ಇದು ನೋಡಿ ನಂಗೆ ಫುಲ್ ಭಯ ಆಯಿತು. ನೆಕ್ಸ್ಟು ರೈನ್ ಡ್ಯಾನ್ಸ್ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಾಗಾಗಿ ನೆಕ್ಸ್ಟು ಆ್ಯಕ್ಟಿವಿಟಿಗೆ ಹೋದ್ರೆ ತುಂಬ ಚೆನ್ನಾಗಿತ್ತು ಅಂತ ನಮಗೆ ಮ್ಯೂಸಿಕಲ್ ಚೇರ್ ಆಡಿಸ್ತಿದ್ರು. ನಾವಂತೂ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿಕೊಂಡು ಆಡ್ತಿದ್ವಿ. ಸೊ ಫೈನಲಿ ನಮ್ಮ ಜೊತೆ ಇನ್ನೊಬ್ರು ಜಾಯ್ನ್ ಆಗಿದ್ರು, ಅವರೇ ಗೆಲ್ತಾರೆ. ಲಿಕ್ಕಿ ಅಂತೂ ಈ ಥರ ಓಡ್ತಾ ಇರೋದು ಫಸ್ಟ್ ಟೈಮ್ ನೋಡ್ತಾ ಇರೋದು. ನಾವಂತೂ ಫುಲ್ ಎಂಜಾಯ್ ಮಾಡ್ತಿದ್ರಿ. ಅದಂತೂ ಸುಷ್ಮಿತಕ್ಕ ಫುಲ್ ಎಗ್ರಿ ಎಂಜಾಯ್ ಮಾಡ್ತಾಯಿದ್ದೆ. ಸೊ ನೋಡೋಕ್ಕಂತೂ ತುಂಬ ಫನ್ನಿಯಾಗಿತ್ತು. ಸೊ ಕೊನೆ ಕಿತ್ಲಾಡ್ಕೊಂಡು ಆಯಕ್ಕ ಕೂತ್ಕೊಂಡ್ರು. ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ದೀವಿ. ಸೊ
ಸೊ ಇದು ಇವತ್ತಿನ ಶಾರ್ಟ್ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.